ಲಕ್ಷ ರೂಪಾಯಿ ವಹಿವಾಟು ಬೇಡಿಕೆ ಕುಸಿತ ಹಿನ್ನೆಲೆ ತಯಾರಿಕಾ ಘಟಕಕ್ಕೆ ಆರ್ಥಿಕ ಸಂಕಷ್ಟ ಅನ್ನೋದು ಎದುರಾಗ್ಬಿಟ್ಟಿದೆ. ದೇಶದ ಏಕೈಕ ಧ್ವಜ ತಯಾರಿಕಾ ಘಟಕಕ್ಕೆ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ಹುಬ್ಬಳ್ಳಿಯ ಬೆಂಗೇರಿಯ ಖಾದಿ ಗ್ರಾಮ ಉದ್ಯೋಗ ಸಂಸ್ಥೆಗೆ ಸಂಕಷ್ಟ ಎದುರಾಗ್ತಾ ಇದೆ. 2022ರ ಧ್ವಜ ಸಂಹಿತೆ ತಿದ್ದುಪಡಿ ಮಾಡಿದ್ದ ಕೇಂದ್ರ ಸರ್ಕಾರ ಪಾಲಿಸ್ಟರ್ ತ್ರಿವರ್ಣ ಧ್ವಜಗಳ ಮಾರಾಟಕ್ಕೆ ಅನುಮತಿ ನೀಡಿದಂಥ ಹಿನ್ನೆಲೆಯಲ್ಲಿ 2023ರಿಂದ 24 ಹಾಗೂ 2024ರಿಂದ 25ರಲ್ಲಿ ಖಾದಿ ಧ್ವಜಗಳ ಬೇಡಿಕೆಗೆ ಕುಸಿತವಾಗ್ಬಿಟ್ಟಿದೆ. ಯಾವಾಗ ಇಲ್ಲಿ ಬದಲಾವಣೆಯನ್ನು ತರಲಾಯಿತೋ ಆಗಿನಿಂದ ಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ. ಮೊದಲಿಗೆಲ್ಲ ಖಾದಿ ಧ್ವಜವನ್ನೇ ಖರೀದಿ ಮಾಡಬೇಕಾಗಿತ್ತು, ಅದನ್ನು ಮಾತ್ರ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಪಾಲಿಸ್ಟರ್ ಧ್ವಜವನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನು ಯಾವಾಗಿಂದ ರೂಲ್ಸ್ ತರಲಾಯಿತೋ ಅಲ್ಲಿಂದ ಈ ಒಂದು ಸಮಸ್ಯೆ ಎದುರಾಗ್ತಾ ಇರೋದು. ವ್ಯಾಪಾರ ವಹಿವಾಟು ಅನ್ನೋದೇ ಇಲ್ಲದಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದರಿಂದ ತೀವ್ರ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಯಾವ ರೀತಿಯಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಉದ್ಯೋಗಿಗಳನ್ನೇ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನೋಡೋಣ ಬನ್ನಿ. ದೇಶದ ಏಕೈಕ ರಾಷ್ಟ್ರಧ್ವಜ ಘಟಕ ಅಂದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ರಾಷ್ಟ್ರಧ್ವಜ ತಯಾರಿಕಾ ಘಟಕ. ಈ ಒಂದು ತಯಾರಿಕಾ ಘಟಕದಲ್ಲಿ ರಾಷ್ಟ್ರಧ್ವಜಗಳು ಸುಮಾರು 2.5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ರಾಷ್ಟ್ರಧ್ವಜಗಳು ಹಾಗೆ ಉಳಿದುಕೊಂಡಿವೆ. ಇದು ಯಾಕೆ ಅಂತ ನೋಡಿದಾಗ ಇಲ್ಲಿ ಅಂತಂದರೆ 2022ರಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತಹ ಒಂದು ರಾಷ್ಟ್ರಧ್ವಜ ನೀತಿ ಸಂಹಿತೆ. ಈ ಒಂದು ನೀತಿ ಸಂಹಿತೆಯನ್ನು 2002ರಲ್ಲಿ ಹರ್ ಘರ್ ತಿರಂಗ ಏನು ಒಂದು ಅಮೃತ ಮಹೋತ್ಸವ ಸಲುವಾಗಿ ಒಂದು ತಿರಂಗ ಒಂದು ಯೋಜನೆ ಹಮ್ಮಿಕೊಂಡಿತ್ತು. ಅವಾಗ ಇಲ್ಲಿ ಅಂತಾರೆ ಒಂದು ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿತು. ಯಾಕಂದರೆ ದೇಶದಲ್ಲಿಯೇ ಏಕೈಕ ಅದು ಮಾನಕ್ ಬ್ಯೂರೋದಿಂದ ಅನುಮತಿ ಪಡೆದುಕೊಂಡಿದ್ದು ಹುಬ್ಬಳ್ಳಿಯ ಒಂದು ಬೆಂಗೇರಿ ಖಾದಿ ಗ್ರಾಮೋದ್ಯೋಗದಲ್ಲಿ ಪಡೆದುಕೊಂಡು ಒಂದು ರಾಷ್ಟ್ರಧ್ವಜಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇಲ್ಲಿ ಅಂತಾರೆ ಸರಿಸುಮಾರು ವಹಿವಾಟನ್ನು ನೋಡಿದಾಗ ಇಲ್ಲಿ ಅಂತಾರೆ 2 ಕೋಟಿ 3 ಕೋಟಿ 4 ಕೋಟಿ ರೂಪಾಯಿಯೂ ಸಹ ಇಲ್ಲಿ ಅಂತಾರೆ ವಹಿವಾಟು ಆಗಿದ್ದು ಇದೆ. ಆದರೆ ಈ ವರ್ಷ ಇಲ್ಲಿ ಅಂತಾರೆ ವಹಿವಾಟು ನೋಡಿದಾಗ ಕೇವಲ ಇಲ್ಲಿ ಅಂತಾರೆ 49 ಲಕ್ಷ. ಯಾಕೆ 49 ಲಕ್ಷ ಅಂತಂದ್ರೆ ಪ್ರತಿ ವರ್ಷವೂ ಸಹ ಇಲ್ಲಿ ಅಂತಂದ್ರೆ ಒಂದು ಕೇಂದ್ರ ಸರ್ಕಾರ 2022ರ ಇಲ್ಲಿ ಅಂತಂದ್ರೆ ಒಂದು ಮಾನಕ್ ಬ್ಯೂರೋ ಇಲ್ಲಿ ಅಂತಾರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತು. ಇಲ್ಲಿ ಯಾವುದೇ ಬಟ್ಟೆಗಳಿಂದ ಇಲ್ಲಿ ಅಂದ್ರೆ ರಾಷ್ಟ್ರಧ್ವಜಗಳನ್ನ ಉಪಯೋಗಿಸಬಾರ್ದು. ಇದು ಇಲ್ಲಿ ಅಂದ್ರೆ ಖಾದಿ ಬಟ್ಟೆಗಳನ್ನೇ ಉಪಯೋಗಿಸ ತಯಾರಾದಂತಹ ಒಂದು ರಾಷ್ಟ್ರಧ್ವಜಗಳನ್ನ ತಯಾರು ಮಾಡಬೇಕು ಅಂತೇಳಿ ಆ ಧ್ವಜಗಳನ್ನೇ ಇಲ್ಲಿ ಅಂದ್ರೆ ಬಳಕೆ ಮಾಡಬೇಕು ಅಂತೇಳಿ ಒಂದು ಖಡಕ್ ಆದೇಶವನ್ನ 2002ರಲ್ಲಿ ಮಾಡ್ತು. ಈ ಸಂಪರ್ಕಕ್ಕೆ ಇಲ್ಲಿ ಸ್ಥಳೀಯರನ್ನ ಮಾತಾಡ್ತೀನಿ. ಮೇಡಮ್, ಪ್ರತಿ ವರ್ಷವೂ ಸಹ ಇಲ್ಲಿ ಅಂತಾರೆ ನಿಮಗೆ ಇಲ್ಲಿ ಅಷ್ಟೊಂದು ನಿಮಗೆ ಟೈಮೇ ಸಿಗ್ತಿಲ್ಲ, ಮಾತಾಡ್ಲಿಕ್ಕೂ ಟೈಮ್ ಸಿಗ್ತಿಲ್ಲ. ಆದರೆ ಈ ಬಾರಿ ಏನಾಗಿದೆ ಪರಿಸ್ಥಿತಿ ಇಲ್ಲಿ ಅಂತ? ಪ್ರತಿ ಸರಿ ಏನಾಗ್ತಿತ್ತು ಸರ್, ನಾವು 2 ದಿನ ಈ ಜೂನ್ ಜುಲೈ ಆಗಸ್ಟ್ ಬಂತಂದ್ರೆ 2 ತಾಸು ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಕಂಟಿನ್ಯೂ ಅಂತೂ ನಮ್ಮಲ್ಲಿ ವರ್ಕ್ ಇದ್ದೇ ಇರ್ತಿತ್ತು ರೀ, ಫ್ಲ್ಯಾಗ್ ಮಾಡೋದು. ಈಗ ಜೂನ್ ಜುಲೈ ಆಗಸ್ಟ್ ಅಂದ್ರೆ ಏನು ಮಾಡ್ತಿದ್ವಿ, 2 ತಾಸು ಎಕ್ಸ್ಟ್ರಾ ಡ್ಯೂಟಿ ಮಾಡಿ 8ರವರೆಗೂ ಡ್ಯೂಟಿ ಮಾಡಿ ನಾವು ಮನೆಗೆ ಹೋಗ್ತಿದ್ವಿ. ಒಟ್ಟ ಪುರ್ಸತ್ ಇರ್ತಿದ್ದಿಲ್ಲ ನಮ್ಗೆ, ಅಷ್ಟು ಕೆಲಸ ಇರ್ತಿತ್ತು. ಹಬ್ಬ ಇದ್ರೂ ಮುಂಜಾನೆದ್ದು ಮಾಡಿ ಮತ್ತೆ ಬಂದು ಎಷ್ಟೊತ್ತಿದ್ರು ಬಂದು ಕೆಲಸ ಮಾಡ್ತಿದ್ವಿ. ಇದು ಹರ್ ಘರ್ ತಿರಂಗ ಅಂತೇಳಿ 75ನೇ ವರ್ಷದ ಮಾಡಿದ್ರು. ಅವಾಗ ಮಾಡ್ದಂಗೆ ಸುಟ್ಟು ಏನಾಗ್ಬಿಡ್ತೀರಿ ಸರ್, ಅವಾಗೆಲ್ಲ ಸೇಲ್ ಆಯ್ತು. ಈಗ ಎಲ್ಲ ಬಂದಾಗ್ಬಿಟ್ಟಾರೆ, ಪಾಲಿಸ್ಟರ್ ಧ್ವಜ ರೆಡಿ ಆಗಾಕತ್ತು. ಆಮೇಲೆ ಈಗ ನೀತಿ ಸಂಹಿತೆ ನಮ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟು ಅದಕ್ಕೊಂದು ಸ್ಟ್ಯಾಂಡರ್ಡ್ ಕೊಟ್ಟು ಫ್ಲ್ಯಾಗ್ ಮಾಡ್ಸಾಕತ್ತಿದ್ರು. ಈಗ ನಾವು ಇಲ್ಲಿ ಮಾಡಿಟ್ಟೆ ಖಾದಿ ಧ್ವಜ, ಅದನ್ನು ತೊಗೊಳೋರೇ ಯಾರೂ ಇಲ್ಲ. ಸೇಲ್ಸ್ ನಮ್ಮಲ್ಲಿ ಸ್ಟಾಕ್ ಕುಂತೈತಿ, ಸೇಲ್ಸ್ ಇಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲಸನೇ ಇಲ್ದಂಗೆ ಆಗೈತೆ ರೀ. ಇಲ್ಲಿ ಕಾರ್ಯದರ್ಶಿಗಳಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಇಲ್ಲಿ 9 ಸೈಜಿನ ಒಂದು ಫ್ಲಾಗ್ಗಳು ರೆಡಿ ಆಗ್ತವೆ. ಆದರೆ ಈಗ ಬೇಕಾದಂತಹ ಬಟ್ಟೆ ಇಲ್ಲಿ ಅಂದರೆ ರಾಷ್ಟ್ರಧ್ವಜ ಇಲ್ಲಿ ಮಾನಕ್ ಬ್ಯೂರೋ ಒಂದು ಅನುಮತಿ ಕೊಟ್ಟಿದ್ದು ಇಲ್ಲಿ ಖಾದಿ ಬಟ್ಟೆಗಳನ್ನ ರಾಷ್ಟ್ರಧ್ವಜಗಳನ್ನು ಉಪಯೋಗಿಸಬೇಕು ಅಂತ. ಆದರೆ ಬೇಕಾಬಿಟ್ಟಿಯಾಗಿ ಫ್ಲಾಗ್ಗಳನ್ನು ಉಪಯೋಗಿಸಿದ್ದಾರೆ. ತಾವೇನು ಹೇಳ್ತೀರಿ? ಮೊದಲು ನಾವು 75ನೇ ಸ್ವಾತಂತ್ರ್ಯೋತ್ಸವದಾಗ 4.5 ಕೋಟಿವರೆಗೂ ನಾವು ಸೇಲ್ ಮಾಡಿದ್ವಿ, ಪ್ರೊಡಕ್ಷನ್ ಮಾಡಿದ್ವಿ, ಸೇಲ್ ಮಾಡಿದ್ವಿ. ನಮ್ಮಲ್ಲಿ ಕೆಲಸಗಾರಿಗೆ 2,000 ಜನಕ್ಕೆ ಕೆಲಸ ಕೊಟ್ಟಿದ್ವಿ. ಈಗ ಅದೆಲ್ಲ ಆಗಿ ಈಗ 3 ವರ್ಷದಿಂದ ಕ್ರಮೇಣ ಕಡಿಮೆ ಆಗ್ತಾ ಬಂದು ಈ ವರ್ಷದಲ್ಲಿ ನಾವು 2.5ರಿಂದ 3 ಕೋಟಿ ನಾವು ಗುರಿ ಇಟ್ಕೊಂಡಿದ್ವಿ. ಇಲ್ಲಿವರೆಗೆ ಬರೀ 49 ಲಕ್ಷ ಆಗಿದೆ. ಅದಕ್ಕೆ ದಯಮಾಡಿ ಕೇಂದ್ರ ಸರ್ಕಾರ ಅದೇನು ತಿದ್ದುಪಡಿ ಮಾಡಿದ್ರು ಅದನ್ನು ಹಿಂಪಡೆದು ಸ್ಟ್ರಿಕ್ಟ್